ಎರಡನೇ ದಿನದ ಗುಂಡಿ ಅಗೆಯುವ ಕಾರ್ಯವನ್ನು ವೀಕ್ಷಿಸಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ. ಇನ್ನೂ ಕೂಡ ತನಿಖೆ ನಡೆಯುತ್ತಿದೆ, ಇದುವರೆಗೂ ಏನೂ ಸಿಕ್ಕಿಲ್ಲ ಎಂದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ. ಎರಡನೇ ದಿನದ ಗುಂಡಿ ಅಗೆಯುವ ಕಾರ್ಯವನ್ನು ಅಂದರೆ ಈಗ ಮಧ್ಯಾಹ್ನದ ಮೇಲೆ ಪ್ರಣವ್ ಮೊಹಂತಿ ಅವರು ಬಂದು ಅವರು ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಬಟ್ ಇಲ್ಲಿ ತನಕ ಏನೂ ಸಿಕ್ಕಿಲ್ಲ. ಇದು ಅಧಿಕೃತವಾಗಿ ಅವರೇ ಹೇಳಿರ್ತಕ್ಕಂಥ ಮಾಹಿತಿ, ಅವರೇ ಕೊಟ್ಟಿರ್ತಕ್ಕಂಥ ಮಾಹಿತಿ. ಪ್ರಣವ್ ಮೊಹಂತಿ ಅವರು ತನಿಖೆ ನಡೀತಾ ಇದೆ ಅಂತಂದರೆ ಅದು ಮುಂದುವರಿಯುತ್ತೆ ಅಂತ ಅರ್ಥ. ಈಗ 13 ಪಾಯಿಂಟ್ ಏನು ಗುರುತಿಸಿದ್ದಾರೆ ಅದನ್ನು ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ತನಕ ಏನೂ ಸಿಕ್ಕಿಲ್ಲ. ನಿಮಗೆ ಧರ್ಮಸ್ಥಳದಿಂದ ಗ್ರೌಂಡ್ ರಿಪೋರ್ಟನ್ನು ನಾವು ಕೊಡ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ನಾವು ಆಯಾ ಕ್ಷಣದ ಮಾಹಿತಿ ಅಲ್ಲಲ್ಲೇ ಕೊಡ್ತಾ ಇದ್ದೀವಿ. ಇಲ್ಲಿ ತನಕ ಏನೂ ಸಿಕ್ಕಿಲ್ಲ ಅಂತ ನಾವು ಹೇಳಿದ್ವಿ, ಪ್ರಣವ್ ಮೊಹಂತಿ ಕೂಡ ಅದನ್ನು ಹೇಳಿದ್ದಾರೆ. Did you found anything? There's so many misinformation going on. So much misinformation going on. Sure. ಪ್ರಾರಂಭಿಕ ಹಂತದಲ್ಲಿ ಇದೆ. ಇನ್ನು ಮುಂದೆ ಬಹಳ Don't push. Did you found anything? There's so many misinformation going on. So much misinformation going on. Sure. ಪ್ರಾರಂಭಿಕ ಹಂತದಲ್ಲಿ ಇದೆ. ಇನ್ನು ಮುಂದೆ ಬಹಳ Don't push. ರೈಟ್, ಅವ್ರು ಹೇಳಿದ್ದು ಪ್ರಾರಂಭಿಕ ಹಂತದಲ್ಲಿದ್ದೇವೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಈಗ ತನಿಖೆ ಮಾಡ್ತಾ ಇದ್ದೀವಿ, 5 ಕಡೆ ಅಗದಿದ್ದೀವಿ, ಏನೂ ಸಿಕ್ಕಿಲ್ಲ, ಬಟ್ ತನಿಖೆ ಮುಂದುವರಿಯುತ್ತೆ. ಇಷ್ಟು ಮಾಹಿತಿಯನ್ನು ಮಾತ್ರ SIT ಚೀಫ್ ಈಗ ಕೊಟ್ಟಿರ್ತಕ್ಕಂಥದ್ದು. ನಿಜ ಏನೇನೋ ಮಿಸ್ಇನ್ಫಾರ್ಮೇಷನ್ಸ್ ಹೋಗ್ತಾ ಇತ್ತು, ಬಟ್ ಸ್ಟಿಲ್ ಅದನ್ನು ಅವರು ಅಪ್ಡೇಟ್ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲಿಂದ ಪಡ್ಕೋತೀನಿ. ಸುಕ್ಪಾಲ್, ಈಗ ಏನು ಮಾಹಿತಿ ಕೊಟ್ಟಿದ್ದಾರೆ ಪ್ರಣವ್ ಮೊಹಂತಿ ಅವರು, ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ? ಅರವಿಂದ್, ಈ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಆ ಉತ್ಖನನ ಮಾಡುವಂತಹ ಸ್ಥಳ ಏನಿದೆ ಆ ಸ್ಥಳಕ್ಕೆ ಹೋಗಿದ್ದಾರೆ. ಅವರು ಎಲ್ಲಾ ಸ್ಥಳವನ್ನ ವಿಸಿಟ್ ಮಾಡಿದ್ದಾರೆ. ಅವರು ಹೇಳಿರುವ ಪ್ರಕಾರ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಹೇಳಿರುವಂತದ್ದು ಇದು ಮೊದಲ ಹಂತ ಆಗ್ತಾ ಇರುವಂತದ್ದು. ಏನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ 5 ಕಡೆಗಳಲ್ಲಿ ನಾವು ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಅದರಲ್ಲಿ ಈವರೆಗೂ ಏನೂ ಪತ್ತೆ ಆಗಿಲ್ಲ. ಮುಂದಿನ ದಿನಗಳಲ್ಲೂ ಇದನ್ನ ಕಂಟಿನ್ಯೂ ಮಾಡ್ತೇವೆ. ಇನ್ನೆಷ್ಟು ಕಡೆಗಳಲ್ಲಿ ಗುರುತಿಸಿರುವಂತದ್ದು ಅದನ್ನೆಲ್ಲ ಮತ್ತೆ ಮುಂದುವರಿಸ್ತೇವೆ ಅನ್ನುವಂಥದ್ದನ್ನ ಹೇಳಿದರೆ, ನಾನು ಸ್ವತಃ ವಿಸಿಟ್ ಮಾಡಿದ್ದೇನೆ, ಪರಿಶೀಲನೆ ಮಾಡಿದ್ದೇನೆ ಅನ್ನುವಂಥದ್ದನ್ನ ಅವರು ಹೇಳ್ಕೊಂಡಿರುವಂತದ್ದು. ಹಾಗಾಗಿ ಅಧಿಕೃತವಾಗಿ ನೀವು ಗಮನಿಸಬೇಕು, 5 ಕಡೆಗಳಲ್ಲಿ ಈಗ ಉತ್ಖನನ ಮಾಡಲಾಗಿದೆ. ಅದರಲ್ಲಿ ಯಾವುದ್ರಲ್ಲೂ ಏನೂ ಪತ್ತೆ ಆಗಿಲ್ಲ ಅನ್ನುವಂಥದ್ದನ್ನ SIT ಮುಖ್ಯಸ್ಥರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಇನ್ನು ಉಳಿದಿರುವಂತ ಏನು ಸ್ಥಳಗಳಿದೆ, ಆತ ಗುರುತಿಸಿರುವಂತಹ 13 ಸ್ಥಳಗಳಲ್ಲಿ ಇನ್ನೂ ಉಳಿದಿರುವಂತಹ ಆ ಸ್ಥಳಗಳೇನಿದೆ ಅಲ್ಲಿಗೆ ಮತ್ತೆ ನಾಳೆಯಿಂದ ಮತ್ತೆ ಈ ರೀತಿಯಾದಂತಹ ಉತ್ಖನನ ಮಾಡುವಂತ ಕೆಲಸವನ್ನ ಮುಂದುವರಿಸ್ತೇವೆ ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಂಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕ್ಪಾಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅಧಿಕೃತವಾಗಿಯೇ SIT ಚೀಫಿಂದ ಬಂದಂತಹ ಮಾಹಿತಿಯ ಪ್ರಕಾರ 5 ಕಡೆ ಉತ್ಖನನ ಆಗಿದೆ, ಏನೂ ಸಿಕ್ಕಿಲ್ಲ, ಬಟ್ ಪ್ರಾರಂಭಿಕ ಹಂತದಲ್ಲಿದ್ದೀವಿ, ಇನ್ನೂ ಕೂಡ ತನಿಖೆ ಮುಂದುವರಿತಾ. ಅಫ್ಕೋರ್ಸ್ ಅದು ಪ್ರಾರಂಭಿಕ ಹಂತನೇ. ಈವನ್ ಇನ್ ಕೇಸ್ ಏನಾದರೂ ಅಸ್ಥಿಪಂಜರ ಸಿಕ್ಕಿದ್ರೂ ಕೂಡ ಅದು ಪ್ರಾರಂಭಿಕ ಹಂತನೇ. ತನಿಖೆ ಆಗಬೇಕಾಗಿರೋದು ಇನ್ನೂ ಬೇಕಾದಷ್ಟಿದೆ. ಸೊ ನೋಡೋಣ ಮುಂದಿನ ಅವರ ಪ್ಲಾನ್ ಆಫ್ ಆ್ಯಕ್ಷನ್ ಏನಿರುತ್ತೆ ಅಂತ ಅಂದ್ಬಿಟ್ಟು.